ಹಲೋ ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ನಮ್ಮ ಪ್ರೀತಿಯ ಸಂಕೋಲೆ ಎಪಿಸೋಡ್ 14 ಆಗ್ತಾ ಇದ್ದೀನಿ. ಸೊ ಈ ಎಪಿಸೋಡಲ್ಲಿ ನಮ್ಮ ಕನ್ನಿಕಾಗೆ ಯಾವ ರೀತಿ ಅಡ್ಮಿಷನ್ ಮಾಡಿಸಿದ್ರು, ಮೀನ್ಸ್ ಅವ್ರ ಪಾಸ್ಟ್ 5 ವರ್ಷದ ಹಿಂದೆ ಏನಾಯಿತು ಅನ್ನೋದನ್ನು ನಾನು ಲಾಸ್ಟ್ 2 ಎಪಿಸೋಡ್ಸಿಂದ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದರಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಮೇಯ್ನಾಗಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಪ್ರೀತಿಯ ಸಂಕೋಲೆ. ಅಯ್ಯೋ ಅಣ್ಣ, ಬರೀ ಒಂದು ಫೋನ್ಗೆ ಹೀಗಂದರೆ ಹೇಗೆ ನೀನು? ಈಗಿನ ಕಾಲದಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಂತೆ ಬೈಕು, ಸ್ಕೂಟಿ, ಕಾರು ಅಂತ ಎಷ್ಟು ಮಕ್ಕಳು ಓಡಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಟಿಂಪು ಬರೀ ಒಂದು ಫೋನ್ ಕೇಳ್ತಿರೋದು. ಇದಕ್ಕೆ ಹೀಗಂದರೆ ಹೇಗೆ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಹಾಗಲ್ಲ. ವಯಸ್ಸಿಗೆ ಬಂದಿರೋ ಮಗಳು, ಅದು ಹೆಣ್ಮಗಳ ಬಗ್ಗೆ ನಾವು ಕಾಳಜಿ ಮಾಡಲೇಬೇಕು. ಈ ಫೋನ್ ಹಿಡ್ಕೊಂಡು ಯಾವಾಗಲೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಈ ಟಿಕ್ಟಾಕ್, ಸ್ನ್ಯಾಪ್ ಅಂತ ಅದರಲ್ಲೇ ಮುಳುಗಿರ್ತಾರೆ. ಆಮೇಲೆ ಓದಿನ ಕಡೆ ಗಮನ ಕಡಿಮೆ ಆದರೆ ಅಂತ. ಆಗ ವೈಷ್ಣವಿ ನನ್ನ ಮಗು ಚೆನ್ನಾಗಿ ಓದ್ತಾಳೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಅವಳೇನು ಅಂತ ನಮ್ಮೆಲ್ರಿಗೂ ಗೊತ್ತು. ಇಡೀ ಸ್ಟೇಟ್ಗೆ ಅವಳು 2nd ರ್ಯಾಂಕ್ ಬಂದಿರೋದು ಅಂತ ಬೀಗ್ತಾರೆ. ಆಗ ಸ್ವಪ್ನ ಅವರು, ಭಾವ, ಮುಂದಿನ ವರ್ಷ ಕನ್ನಿಕಾ ಸಹ ಕಾಲೇಜ್ಗೆ ಹೋಗೋಕ್ಕೆ ಶುರು ಮಾಡ್ತಾಳಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ ಈ ನಿಮ್ಮ ಕನ್ನಿಕಾ ಏನೇನು ಕೇಳ್ತಾಳೆ ಅಂತ. ಅಂಥದ್ರಲ್ಲಿ ನಮ್ಮ ಕೀರ್ತಿ ಎಷ್ಟೋ ಪರವಾಗಿಲ್ಲ ಭಾವ. ಹೌದು ದೊಡ್ಡಪ್ಪ, ನಾನು ಕಾಲೇಜ್ ಹೋಗೋಕ್ಕೆ ಶುರು ಮಾಡಿದ್ರೆ ನನಗೆ ಸ್ಕೂಟಿ ಬೇಕು ಅಷ್ಟೇ. ಸುಮ್ಮನೆ ತಿಂಡಿ ತಿನ್ನು ಕನ್ನಿಕಾ. ನಿಮ್ಮಿಬ್ಬರಿಗೂ 18 ವರ್ಷ ಆಗೋವರೆಗೂ ಯಾವ ಸ್ಕೂಟಿ ಇಲ್ಲ, ಯಾವ ಕಾರು ಇಲ್ಲ ಅಷ್ಟೇ. ಅದಾದಮೇಲೆ ನೀವು ಏನು ಕೇಳ್ತೀರಾ ನಾನು ಕೊಡಿಸ್ತೀನಿ. ಅದ್ರ ಬಿಫೋರ್ ಇಬ್ಬರು ಕರೆಕ್ಟಾಗಿ ಡ್ರೈವಿಂಗ್ ಕಲೀರಿ. ಈ ವಿಷಯದಲ್ಲಿ ನೀನು ಎಷ್ಟೇ ಹಠ ಮಾಡಿದ್ರು ನಾನು ಕೇಳಲ್ಲ. ನೀನೆಂಥ ದೊಡ್ಡ ಹಠಮಾರಿ ಅಂತ ನನಗೆ ಗೊತ್ತು. ಅಷ್ಟೇ ತಾನೇ ದೊಡ್ಡಪ್ಪ, ಸಕ್ಕತ್ತಾಗಿ ಡ್ರೈವಿಂಗ್ ಕಲಿತೀವಿ ನಾವಿಬ್ಬರು. ಹಾಗೆ ಮಾತಾಡ್ತಾ ಎಲ್ಲರೂ ತಿಂಡಿ ತಿಂದು ಮುಗಿಸ್ತಾರೆ. ನಂತರ ವರ್ಧನ್ ಮತ್ತು ವೈಷ್ಣವಿ ಅವರು ಹಾಸ್ಪಿಟಲ್ಗೆ ಹೊರಟ್ರೆ ಕನ್ನಿಕಾ ಸ್ಕೂಲ್ಗೆ ಹೊರಡ್ತಾಳೆ. ಈ ಕನ್ನಿಕಾ 10th. ಚಿಕ್ಕು, ನಾನು ರೆಡಿಯಾಗಿ ಬರ್ತೀನಿ, ನೀವು ಬೇಗ ರೆಡಿಯಾಗಿ ಅಂತ ಹೇಳಿ ಮೇಲ್ಗಡೆ ಅವಳ ರೂಮಿಗೆ ಹೊರಡ್ತಾಳೆ. ಈ ಕಡೆ ಕವಿಶ್, ಕಿರಣ್ ಇಬ್ಬರು ಕಾಲೇಜ್ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಲ್ಯಾಪ್ಟಾಪ್ ಹಿಡ್ಕೊಂಡು ಥೀಸಿಸ್ ರಿಸರ್ಚ್ ಮಾಡ್ತಾರೆ. ನೈಟ್ ಊಟ ಮಾಡೋ ಟೈಮಲ್ಲಿ ಅವನಿಗೆ ಮೌನವೇ ನನ್ನ ಆಭರಣ ಅನ್ನೋ ಐಡಿಯಿಂದ ಲೈಕ್ ಬಂದಿರೋದು, ಮತ್ತೆ ಅವನು ಬಂದು ಕವಿತೆಯನ್ನು ವಾಲ್ಪೇಪರ್ ಮಾಡಿ ಹಾಕ್ಕೊಂಡಿರೋದನ್ನು ಎಲ್ಲ ವಿಷಯ ಹೇಳ್ತಾನೆ. ಯಾಕಂದರೆ ಇಂಡಿಯಾದಲ್ಲಿ ಬೆಳಿಗ್ಗೆ ಆದರೆ ಅಮೇರಿಕಾದಲ್ಲಿ ರಾತ್ರಿ. ಅದ್ಯಾಕೋ ಅಷ್ಟು ಬೇರೆ ಬೇರೆ ಐ ಡಿಗಳಿಂದ ನಿನಗೆ ಲೈಕ್ ಕಮೆಂಟ್ ಬಂದಿದೆ, ಅದೇ ಐ ಡಿ ಬಗ್ಗೆ ಜಾಸ್ತಿಯಾಗಿ ಹೇಳ್ತಾ ಇದೆಯಾ? ಅದೇ ಐ ಡಿ ಬಗ್ಗೆ ಹೇಳ್ತಾ ಇದೆಯಾ ಅಂತ ಅಲ್ಲ, ನಾನು ಈ ಪೇಜ್ನ ಕ್ರಿಯೇಟ್ ಮಾಡಿ 1 ವರ್ಷ ಆಗ್ತಾ ಬಂತು. ನನ್ನ 1 ವರ್ಷದ ಎಲ್ಲ ಕವಿತೆಗಳಿಗೂ ಅಟ್ ಈ ಟೈಮ್ ಲೈಕ್ ಮಾಡಿ ನನ್ನ ಕವಿತೆನ ವಾಲ್ಪೇಪರ್ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರೋದು. ಅದು ಅಲ್ಲದೆ ಆ ಐ ಡಿ ನೇಮ್ ತುಂಬ ಲೈಕ್ ಆಯಿತು ಕಣೋ, ಮೌನವೇ ನನ್ನ ಆಭರಣ. ಅದಕ್ಕೆ ಹೇಳಿದೆ ಅಷ್ಟೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸರಿ ಬಿಡು, ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಮೋಸ್ಟ್ಲಿ ಅವರು ನಿನ್ನ ಕವಿತೆಗಳಿಗೆ ಅಭಿಮಾನಿ ಆಗಿರಬೇಕು ಅಂತ ಹೇಳಿ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡಿ ಅವ್ರ ರೂಮ್ಗಳಿಗೆ ಹೊರಡ್ತಾರೆ. ರೂಮಿಗೆ ಬಂದು ಕವಿಶ್ ಲ್ಯಾಪ್ಟಾಪ್ ಆನ್ ಮಾಡಿ ಒಂದು ಕವಿತೆ ಬರೆದು ಪೋಸ್ಟ್ ಮಾಡ್ತಾನೆ. ಮೌನಕ್ಕೆ 1000 ಭಾಷೆ ಇದೆ. ಒಂದು ಮೌನವು ಎಲ್ಲವನ್ನು ಉತ್ತರಿಸುತ್ತದೆ, ಒಂದು ಮೌನವು ಎಲ್ಲವನ್ನು ಭಯಪಡಿಸುತ್ತದೆ. ಮಾತು ಮುತ್ತಿನಂತೆ ಎಲ್ಲವನ್ನು ಹೇಳಿದರೆ, ಮೌನವು ಎಲ್ಲವನ್ನು ಮೌನದಿಂದಲೇ ಉತ್ತರಿಸುತ್ತದೆ. ಮೌನವೆನ್ನುವುದು ತುಂಬ ಭಯ. ಈ ಥರ ಒಂದು ಪೋಸ್ಟ್ ಮಾಡಿ ಅವನು ನಿದ್ದೆಗೆ ಜಾರ್ತಾನೆ. ಈ ಕಡೆ ರೆಡಿಯಾಗಿ 9:30 ಕೆಳಗಡೆ ಬಂದು ಕೀರ್ತಿ ಅವ್ರ ಚಿಕ್ಕಪ್ಪನಿಗೋಸ್ಕರ ಕಾಯ್ತಾ ಇರ್ತಾಳೆ. ಚಿಕ್ಕು, ಟೈಮ್ ಆಯಿತು, ಬೇಗ ಬನ್ನಿ. ಡಿಂಪು ಬಂದೆ, ಕಾರ್ ಕೀ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅಯ್ಯೋ ಚಿಕ್ಕು, ಕಾರ್ ಕೀ ನನ್ನ ಹತ್ರ ಇದೆ, ಬನ್ನಿ. ಹೇಳೋದಲ್ವೇನೋ, ಸುಮ್ಮನೆ ಅವಾಗಿಂದ ಹುಡುಕಿದ್ದೇ ಆಯಿತು, ತರಲಿ ನೀನು. ಆಮೇಲೆ ಇಬ್ಬರು ಮನೆಯಿಂದ ಹೊರಡ್ತಾರೆ. ಡ್ರೈವ್ ಮಾಡ್ತಾ ಅವ್ರ ಚಿಕ್ಕಪ್ಪ, ಡಿಂಪು, ಅಣ್ಣ ನಿನಗೆ ಡಾಕ್ಟರ್ ಓದಿಸ್ಬೇಕು ಅಂತ ಅಷ್ಟೆಲ್ಲ ಆಸೆಪಟ್ಟು ಹೇಳಿದ್ರು, ನೀನು ಯಾಕೆ ಡಾಕ್ಟರ್ ಬೇಡ ಲಾಯರ್ ಆಗ್ತೀನಿ ಅಂತ ಹೇಳಿದೆ? ನನಗೆ ಸರಿಯಾಗಿ ಒಂದು ಕಾರಣ ಕೊಡು. ಚಿಕ್ಕು,
ಡಾಕ್ಟರ್ ಓದೋಕ್ಕೆ ಏನೂ ತೊಂದರೆ ಇಲ್ಲ. ಆದರೆ ಡ್ಯಾಡಿ ಮಮ್ಮಿನ ನೀವೇ ನೋಡಿದ್ಯಲ್ಲ, ಅವ್ರು ನಮಗೆ ಅಂತ ಸರಿಯಾಗಿ ಟೈಮೇ ಕೊಡಲ್ಲ. ಯಾವಾಗಲೂ ಹಾಸ್ಪಿಟಲ್, ಆಪ್ರೇಷನ್, ಸರ್ಜರಿ ಬರೀ ಓಡಾಡ್ತಾನೆ ಇರ್ತಾರೆ. ಸರಿಯಾಗಿ ನೋಡಿದ್ದೀರಾ ಚಿಕ್ಕು? ಯಾವಾಗಾದರೂ ಕರೆಕ್ಟಾಗಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರಾ? ನಮ್ಮನ್ನು ಎಲ್ಲಾದರೂ ಆಚೆ ಕರ್ಕೊಂಡು ಹೋಗಿದ್ದಾರಾ? ಈಗ ನೋಡಿ ನನ್ನ ಕಾಲೇಜ್ ಅಡ್ಮಿಷನ್ಗೂ ನೀವೇ ಬರ್ತಿದ್ದೀರಾ. ನೀವಾದರೂ ಬರ್ತಿದ್ರಾ ಅಂತ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಒಂದೊಂದು ಸರಿ ಡ್ಯಾಡಿ ಮಮ್ಮಿ ಮೇಲೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಡ್ಯಾಡಿ ಮಮ್ಮಿ ನನಗೆ ಟೈಮ್ ಕೊಡಲ್ಲ ಅಂತ. ಇನ್ನು ಕುಶಾಲ್ ಅಷ್ಟು ಚಿಕ್ಕ ಹುಡುಗನ್ನ ಕರ್ಕೊಂಡು ಹೋಗಿ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ದಾರೆ. ಅವ್ರು ಬಿಸಿ ಇರೋದು ನೋಡಿ ನೋಡಿ ನನಗೆ ಸಾಕಾಗಿದೆ ಚಿಕ್ಕು. ಅದಕ್ಕೆ ಅದೆಲ್ಲ ಬೇಡವೇ ಬೇಡ ಅಂತಲೇ ನಾನು ಲಾಯರ್ ಆಗಬೇಕು ಅಂತ ನಿಮ್ಮ ಹಾಗೆ. ಯಾರು ಹೇಳಿದ್ರು ನಿನಗೆ ಲಾಯರ್ ಆದರೆ ಫ್ರೀ ಇರ್ತಾರೆ ಅಂತ? ನಮಗೂ ಸಾವಿರ ಟೆನ್ಷನ್ ಇರುತ್ತೆ. ಕೇಸ್ಗಳ ಬಗ್ಗೆ ಸ್ಟಡಿ, ಕ್ಲೈಂಟ್ ಜೊತೆ ಮೀಟಿಂಗ್, ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ಓಡಾಡಬೇಕಾಗತ್ತೆ. ಬಟ್ ಆದರೂ ನಾನು ನಿನಗೆ ಕನ್ನಿಕಾಗೆ ಟೈಮ್ ಕೊಡ್ತಿದ್ದೇನೆ ಅಲ್ವ ಮಗಳೇ? ಅಣ್ಣ ಬ್ಯುಸಿ ಇರೋ ಕಾರಣ ಅವ್ನ ವರ್ಕ್ ಆಗಿದೆ. ನೀನು ಸಹ ನಿನ್ನ ಡ್ಯಾಡಿನ ಅರ್ಥ ಮಾಡ್ಕೊ. ಆಯಿತು ಚಿಕ್ಕು, ಅರ್ಥ ಮಾಡ್ಕೊಳ್ತೀನಿ, ಅರ್ಥ ಮಾಡ್ಕೊಂಡಿದ್ದೀನಿ ಸಹ. ಬಟ್ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೋಬೇಕಲ್ವಾ? ನನಗೂ ಡ್ಯಾಡಿ ಜೊತೆ ಎಲ್ಲ ಕಡೆ ಸುತ್ತಾಡಬೇಕು ಅನ್ನೋ ಆಸೆ ಚಿಕ್ಕು. ನೀವು ಚಿಕ್ಕಿ ಇರೋದ್ರಿಂದ ನನಗಷ್ಟು ಖುಷಿ ಗೊತ್ತಾ? ನೀವು ಡ್ಯಾಡಿ ಮಮ್ಮಿ ಹಾಗೆ ಬ್ಯುಸಿಯಾಗಿದ್ದರೆ ಆಗ ನನಗೆ ಎಷ್ಟೆಲ್ಲ ನೋವಾಗ್ತಾ ಇತ್ತು ಗೊತ್ತಾ? ರಿಯಲಿ ಐ ಲವ್ ಯು ಚಿಕ್ಕು ಅಂತ ಹೇಳಿ ಅವ್ರ ಹೆಗ್ಲಿಗೆ ತಲೆ ಇಡ್ತಾಳೆ. ಸರಿ ಡಿಂಪು, ನೀನು ಚೆನ್ನಾಗಿ ಓದಿ ನಿಮ್ಮ ಡ್ಯಾಡಿ ಮೆಚ್ಚೋ ಹಾಗೆ ಬದುಕಬೇಕು, ಸರಿನಾ ಮಗಳೇ ಅಂತ ಅವಳ ತಲೆ ಸವರ್ತಾರೆ. ನಂತರ ಮಲ್ಲೇಶ್ವರಂಗೆ ಬಂದು ಮಲ್ಲೇಶ್ವರನ ಪ್ರತಿಷ್ಠಿತ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿ ಅವಳ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕಾಲೇಜ್ ಕ್ಲಾಸ್ ರೂಮ್ ಎಲ್ಲ ನೋಡಿಕೊಂಡು ಆಚೆ ಬರ್ತಾರೆ. ಹಾಗೆ ಅವಳಿಗೆ ನ್ಯೂ ಡ್ರೆಸ್ಸಸ್ ಕೊಡಿಸಿ ಫುಲ್ ಶಾಪಿಂಗ್ ಮುಗಿಸ್ಕೊಂಡು ಉಡುಪಿ ಕೈರುಚಿ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಈಗ ನಮ್ಮ ಕೀರ್ತಿ ಖುಷಿ ಪಡೋ ಟೈಮ್. ಒಂದು ಮೊಬೈಲ್ ಶಾಪಿಗೆ ಬರ್ತಾರೆ. ಆಮೇಲೆ ಕೀರ್ತಿಗೆ ಇಷ್ಟಪಟ್ಟಿದ್ದು ಫೋನ್ ಕೊಡಿಸಿ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ 5 ಗಂಟೆ ಆಗಿರುತ್ತೆ. ಮನೆಗೆ ಬಂದು ಕೀರ್ತಿ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದು ಪದ್ಮ ಹಾಗೆ ಸ್ವಪ್ನ ಅವರನ್ನು ಹುಡುಕ್ತಾಳೆ. ಅವ್ರು ಎಲ್ಲೂ ಕಾಣೋದೇ ಇಲ್ಲ. ಬ್ಯಾಕ್ ಸೈಡ್ ಗಾರ್ಡನ್ ಹತ್ರ ಹೋಗ್ತಾಳೆ. ಗೋವಿಂದ ಅಂಕಲ್, ಪದ್ಮಮ್ಮ ಆ್ಯಂಡ್ ಚಿಕ್ಕಿ ಎಲ್ಲ ಕಾಣ್ತಾ ಇಲ್ಲ. ಡಿಂಪು, ಯಾವಾಗ ಬಂದ್ರಮ್ಮ? ಕಾಲೇಜ್ ಅಡ್ಮಿಷನ್ ಎಲ್ಲ ಆಯಿತಾ? ಹಾಂ ಅಂಕಲ್, ಅಡ್ಮಿಷನ್ ಆಯಿತು, ಹೊಸ ಫೋನ್ ಬಂತು ಅಂತ ಹೇಳಿ ನಗ್ತಾಳೆ. ಸರಿ, ಮನೇಲಿ ಯಾರೂ ಇಲ್ವಲ್ಲ, ಎಲ್ಲಿ ಹೋದರು ಹೇಳಿ ಅಂಕಲ್? ಪದ್ಮ ಮತ್ತು ಚಿಕ್ಕಮ್ಮ ಅವರು ಕನ್ನಿಕನ್ ಕರ್ಕೊಂಡು ಇಲ್ಲೇ ಎಲ್ಲೋ ಆಚೆ ಹೋದ್ರಮ್ಮ, ಇನ್ನೇನು ಬಂದುಬಿಡ್ತಾರೆ, ಮಳೆ ಬರೋ ಹಾಗಿದೆ, ನೀನು ಒಳಗೆ ಹೋಗಮ್ಮ. ಸರಿ ಅಂತ ಹೇಳಿ ಒಳಗಡೆ ಬರ್ತಾಳೆ. ಬೆಳಿಗ್ಗೆಯಿಂದ ಓಡಾಡಿದ್ದಕ್ಕೆ ತುಂಬ ಸುಸ್ತಾಗಿರೋದ್ರಿಂದ ಇದೇ ಟೈಮಲ್ಲಿ ಬೇರೆಯವಳು ಪೀರಿಯಡ್ಸ್ ಆಗ್ತಾಳೆ. ಸ್ನಾನ ಮಾಡಿ ಮಲಗಿಬಿಡ್ತಾಳೆ. ಅದಾದಮೇಲೆ 8 ಗಂಟೆ ಸಮಯಕ್ಕೆ ಅವ್ರ ಚಿಕ್ಕಮ್ಮ ಕೀರ್ತಿ ರೂಮ್ಗೆ ಹೋಗಿಬಿಟ್ಟು, ಕೀರ್ತಿ ಎದ್ದೇಳು ಬಾಮ್ಮ, ಟೈಮ್ 8 ಆಯಿತು, ಊಟ ಮಾಡಿಬಿಟ್ಟು ಮಲಗುವಂತೆ. 2-3 ಸಾರಿ ಎಬ್ಬರಿಸಿದ್ರು ಅವಳು ಎದ್ದೇಳೇ ಇಲ್ಲ. ಡಿಂಪು ಡಿಂಪು ಅಂತ ಮತ್ತೆ ಎಬ್ಬರಿಸ್ತಾರೆ. ಚಿಕ್ಕಿ, ತುಂಬ ಹೊಟ್ಟೆ ನೋವ್ತಿದೆ, ಆಗ್ತಾ ಇಲ್ಲ. ನಾನು ಆಗಲೇ ಬಂದಾಗಿಂದ ನಿನ್ನ ಹುಡುಕ್ದೆ, ನೀನು ಸಿಗಲಿಲ್ಲ. ಆಮೇಲೆ ಬಂದು ಸ್ನಾನ ಮಾಡಿ ನಾನು ಮಲ್ಕೊಂಡೆ. ಈ ಟೈಮಲ್ಲಿ ನಂಗೆ ತುಂಬ ಹೊಟ್ಟೆ ನೋವಾಗುತ್ತೆ ಅಂತ ಗೊತ್ತಲ್ವ ಚಿಕ್ಕಿ, ನನಗೆ ಆಗ್ತಾ ಇಲ್ಲ. ಊಟ ಬೇಡ, ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ತುಂಬ ಊಟ ಮಾಡಬೇಕು, ಸರಿನಾ? ಇಲ್ಲ ನನಗೆ ಊಟ ಬೇಡ, ನಾನು ನಿದ್ದೆ ಮಾಡ್ತೀನಿ ಚಿಕ್ಕಿ ಅಂದ್ಲು ಕೀರ್ತಿ. ಊಟ ಬೇಡ ಅಂತೆಲ್ಲ ಹೇಳಬೇಡ ಡಿಂಪು, ನಾನು ಹೋಗಿ ಕಷಾಯ ಮತ್ತು ಊಟನ ಇಲ್ಲಿಗೆ ತಗೊಂಡು ಬರ್ತೀನಿ, ಊಟ ಮಾಡಿ ಮಲ್ಕೊ. ಹಾಗೆ ಸ್ವಲ್ಪ ಹೊಟ್ಟೆಗೆ ಹರಳೆಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ, ಬೇಗ ನಿದ್ದೆ ಬರುತ್ತೆ ಅಂತ ಹೇಳಿ ಅವ್ರು ಊಟ ತೊಗೊಂಡು ಬರೋಕ್ಕೆ ಕೆಳಗಡೆ ಹೊರಡ್ತಾರೆ. ಕೀರ್ತಿಗೆ ಈ ಟೈಮಲ್ಲಿ ತುಂಬ ಅಂದರೆ ತುಂಬ 3 ಡೇಸ್ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಇದು ನಾರ್ಮಲ್ಲೇ, ಎಲ್ಲ ಹುಡುಗಿರ್ಗೂ ತುಂಬ ಹೊಟ್ಟೆ ನೋವು, ಸೊಂಟ ನೋವು ಎಲ್ಲ ಬರ್ತಾ ಇರುತ್ತೆ ಇಂಥ ಟೈಮಲ್ಲಿ. ಸೊ ಹಾಗೆ ನಮ್ಮ ಟಿಂಪುಗೂ ಇವತ್ತು ಆಗಿದೆ. ನೆಕ್ಸ್ಟ್ ನಮ್ಮ ಸ್ವಪ್ನ ಅವರು ಕೆಳಗಡೆ ಬಂದು ಕಷಾಯ ಮಾಡಿಕೊಂಡು ಊಟ ತೊಗೊಂಡು ಮೇಲ್ಗಡೆ ರೂಮಿಗೆ ಬಂದುಬಿಟ್ಟು ಕೀರ್ತಿಗೆ ಊಟ ಮಾಡಿಸಿ ಹೊಟ್ಟೆಗೆ ಸ್ವಲ್ಪ ಹರಳೆಣ್ಣೆ ಹಚ್ಚಿ ಮಸಾಜ್ ಮಾಡಿ ಬೆಡ್ಶೀಟ್ ಹೊದಿಸಿ ಕೆಳಗಡೆ ಬರ್ತಾಳೆ. ರೀ,
ಅಣ್ಣ ಅದಕ್ಕೆ ಬರೋದೇನೋ ಲೇಟ್ ಆಗುತ್ತೆ ಅನಿಸುತ್ತೆ. ಕನ್ನಿಕಾನ ಕರಿತೀನಿ, ನೀವು ಊಟ ಮಾಡಿ ಮಲ್ಕೊಳ್ಳಿ. ನೋಡಿ ಈ ಥರ ಕೇರ್ ಮಾಡೋ ಅಂತ ಅಪ್ಪ ಅಮ್ಮ ಆಗಲಿ, ಚಿಕ್ಕಪ್ಪ ಚಿಕ್ಕಮ್ಮ ಆಗಲಿ ಯಾರಿಗೆ ಸಿಗ್ತಾರೆ ಹೇಳಿ? ತುಂಬ ಅನ್ಯೋನ್ಯವಾಗಿದ್ದಾರೆ ಇವರೆಲ್ಲನೂ. ಬೇಡ ಸ್ವಪ್ನ, ಕನ್ನಿಕಾ ಮತ್ತು ಕೀರ್ತಿಗೆ ಊಟ ಮಾಡಿ ಮಲ್ಕೋಕೆ ಹೇಳು. ಇನ್ನೂ ಸ್ವಲ್ಪ ಟೈಮ್ ಬಿಟ್ಟು ಊಟ ಮಾಡ್ತೀನಿ. ನನಗೆ ಸ್ವಲ್ಪ ಆಫೀಸ್ ವರ್ಕ್ ಇದೆ, ಹಾಗೆ ನಾನು ಸ್ವಲ್ಪ ಅಣ್ಣನ ಜೊತೆ ಮಾತಾಡಬೇಕು. ಯಾಕ್ರಿ, ಏನಾಯಿತು? ಏನಾದರೂ ತುಂಬ ಇಂಪಾರ್ಟೆಂಟ್ ವಿಷಯನಾ? ಕೀರ್ತಿ ಕಾಲೇಜು ಯಾವಾಗಿಂದ ಶುರು? ತುಂಬ ಇಂಪಾರ್ಟೆಂಟ್ ಅಂತ ಏನೂ ಇಲ್ಲ ಸ್ವಪ್ನ, ಏನೋ ಮಾತಾಡಬೇಕಾಗಿತ್ತು ಅಷ್ಟೆ. ನೆಕ್ಸ್ಟ್ ವೀಕಿಂದ ಅವಳ ಕಾಲೇಜ್ ಶುರು ಆಗುತ್ತೆ. ರೀ, ಸಾತ್ವಿಕ್ಗೆ ಕಾಲ್ ಮಾಡಿ ಹೇಳಿ ಕೀರ್ತಿನೂ ಅದೇ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ದೀವಿ ಅಂತ. ಅವನು ಅವಳ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾ ಇರ್ತಾನೆ. ಸರಿ, ನಾನು ಮಾತಾಡ್ತೀನಿ, ನೀನು ಹೋಗು.